ಡಾಕ್ಟರ್ BR ಅಂಬೇಡ್ಕರ್ ಅನ್ನೋ ಸೂಪರ್ ಹೀರೋ. ನಮಸ್ಕಾರ ಫ್ರೆಂಡ್ಸ್, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ನಮ್ಮ ದೇಶದಲ್ಲಿ ಎಲ್ಲಿ ನೋಡಿದರೂ ನಮಗೆ ಕಾಣಸಿಗುವ ಅತ್ಯಂತ ಹೆಚ್ಚು ಪ್ರತಿಮೆಗಳಿರುವ ನಾಯಕ ಯಾರು ಗೊತ್ತಾ? ಎಸ್, ಡಾಕ್ಟರ್ BR ಅಂಬೇಡ್ಕರ್. ಅವರು ಸಂವಿಧಾನ ಬರೆದರು, ದಲಿತರ ನಾಯಕರಾಗಿದ್ದರು. ಬಹುತೇಕರ ಉತ್ತರ ಇಷ್ಟಕ್ಕೆ ಮುಗಿದು ಹೋಗುತ್ತೆ. ಆದರೆ ನಮ್ಮ ಭಾರತದ ರಿಸರ್ವ್ ಬ್ಯಾಂಕ್ RBI ಹುಟ್ಟಲು ಅವರೇ ಕಾರಣ ಅಂತ ನಿಮಗೆ ಗೊತ್ತಿತ್ತಾ? ಇವತ್ತು ನೀವು ದಿನಕ್ಕೆ 8 ಗಂಟೆ ಮಾತ್ರ ಕೆಲಸ ಮಾಡ್ತಿದ್ದೀರಾ ಅಂದರೆ ಅದಕ್ಕೆ ಕಾರಣ ಅವರೇ ಅನ್ನೋದು ಗೊತ್ತಾ? ಇವೆಲ್ಲದರ ಜೊತೆಗೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮೆಸೇಜ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. 1956ರಲ್ಲಿ ಅಂಬೇಡ್ಕರ್ ತೀರ್ಕೊಂಡಾಗ ವಿಶ್ವಸಂಸ್ಥೆ ಅಂದರೆ UN 193 ದೇಶಗಳು ತಮ್ಮ ರಾಷ್ಟ್ರಧ್ವಜವನ್ನು ಅರ್ಧಕ್ಕೆ ಹಾರಿಸಿ ಗೌರವ ಸೂಚಿಸಿದವು ಅಂತ. ಇದು ನಿಜಾನಾ? ಬನ್ನಿ, ಇವತ್ತು ವಾಟ್ಸಪ್ ಯೂನಿವರ್ಸಿಟಿಯಿಂದ ಹೊರಬಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಬದುಕಿನ ಆಸಕ್ತಿದಾಯಕ, ರೋಮಾಂಚಕ ಮತ್ತು ನೈಜ ಫ್ಯಾಕ್ಟ್ಗಳನ್ನು ದಾಖಲೆಗಳ ಸಮೇತ ಹುಡುಕೋಣ. ಇದು ವಾಟ್ಸಪ್ ಕಥೆಗಳ ಆಚೆಗಿನ ನೈಜ ಸೂಪರ್ ಹೀರೋನ ಸೂಪರ್ ಕಥೆ. ವಿಶ್ವಸಂಸ್ಥೆಯ 193 ಧ್ವಜಗಳ ಫ್ಯಾಕ್ಟ್ ಚೆಕ್. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹೆಮ್ಮೆ ಪಡಲಿಕ್ಕೆ 100 ನೈಜ ಕಾರಣಗಳಿವೆ. ಆದರೆ ಈ 193 ರಾಷ್ಟ್ರಧ್ವಜಗಳ ಕಥೆ ಎಲ್ಲಿಂದ ಬಂತು? ವಾಸ್ತವ ಏನೆಂದು ನೋಡೋಣ. ಡಿಸೆಂಬರ್ 6, 1956ರಂದು ಬಾಬಾ ಸಾಹೇಬರು ನಿಧನರಾದಾಗ ಇಡೀ ಜಗತ್ತು ಶೋಕಿಸಿದ್ದು ಸುಳ್ಳಲ್ಲ. ಆದರೆ ಆ ಸಮಯದಲ್ಲಿ ವಿಶ್ವಸಂಸ್ಥೆಯಲ್ಲಿ 193 ದೇಶಗಳು ಇರಲೇ ಇಲ್ಲ. ವಿಶ್ವಸಂಸ್ಥೆಯ ಅಧಿಕೃತ ವೆಬ್ಸೈಟ್ನ ದಾಖಲೆಗಳ ಪ್ರಕಾರ 1945ರಲ್ಲಿ ವಿಶ್ವಸಂಸ್ಥೆ ಶುರುವಾದಾಗ ಇದ್ದದ್ದು ಕೇವಲ 51ರಿಂದ 55 ದೇಶಗಳು ಅಷ್ಟೇ. 1956ರ ಹೊತ್ತಿಗೆ ಅಲ್ಲಿ ಸದಸ್ಯತ್ವ ಪಡೆದಿದ್ದ ಒಟ್ಟು ದೇಶಗಳ ಸಂಖ್ಯೆ ಕೇವಲ 80 ಮಾತ್ರ. ಪ್ರಸ್ತುತ 2024, 2025ರ ಸಮಯದಲ್ಲಿ ವಿಶ್ವಸಂಸ್ಥೆಯಲ್ಲಿ 193 ದೇಶಗಳಿವೆ. ಇವತ್ತಿನ ಅಂಕಿ ಅಂಶವನ್ನು ತೆಗೆದುಕೊಂಡು 1956ಕ್ಕೆ ಅಂಟಿಸಿ ಈ ಫೇಕ್ ಮೆಸೇಜ್ ಸೃಷ್ಟಿಸಲಾಗಿದೆ. ಇದರರ್ಥ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅಂತಾರಾಷ್ಟ್ರೀಯ ಮನ್ನಣೆ ಇರಲಿಲ್ಲ ಅಂತಲ್ಲ. ಅವರ ಅಗಾಧವಾದ ಪಾಂಡಿತ್ಯಕ್ಕೆ ಜಗತ್ತೇ ತಲೆಬಾಗಿತ್ತು. ಅಮೆರಿಕದ ನ್ಯೂಯಾರ್ಕ್ ನಗರ ಇತ್ತೀಚೆಗಷ್ಟೇ ಏಪ್ರಿಲ್ 14 ಅಧಿಕೃತವಾಗಿ ಡಾಕ್ಟರ್ BR ಅಂಬೇಡ್ಕರ್ ದಿನ ಅಂತ ಘೋಷಿಸಿದೆ. ಜಾಗತಿಕ ಮಟ್ಟದಲ್ಲಿ ಅವರ ಸಮಾನತೆಯ ಹೋರಾಟಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಜ್ಞಾನದ ಸಂಕೇತ ಮತ್ತು ಆ 50,000 ಪುಸ್ತಕಗಳು. ಸ್ನೇಹಿತರೆ, ಇಮ್ಯಾಜಿನ್ ಮಾಡಿ ನೋಡಿ, ಶಾಲೆಯಲ್ಲಿ ಕುಡಿಯೋಕೆ ನೀರು ಕೊಡದೆ ಹೊರಗೆ ಕೂರಿಸಿದ ಹುಡುಗ ಮುಂದೆ ಅಮೆರಿಕದ ಕೊಲಂಬಿಯಾ ಯೂನಿವರ್ಸಿಟಿ ಮತ್ತು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ LSE PhD ಮಾಡ್ತಾರೆ ಅಂದರೆ ಅದು ಎಂಥ ಜ್ಞಾನದ ಹಸಿವು! ವಿದೇಶದಲ್ಲಿ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪಡೆದ ದಕ್ಷಿಣ ಏಷ್ಯಾದ ಮೊದಲ ವ್ಯಕ್ತಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್. ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯದ ಲೆಹಮನ್ ಲೈಬ್ರರಿಯಲ್ಲಿ ಅವರ ಕಂಚಿನ ಪುತ್ಥಳಿಯನ್ನು ಸ್ಥಾಪಿಸಲಾಗಿದ್ದು ಅದರಲ್ಲಿ ಅವರನ್ನು ಅಧಿಕೃತವಾಗಿ ಸಿಂಬಲ್ ಆಫ್ ನಾಲೆಡ್ಜ್, ಜ್ಞಾನದ ಸಂಕೇತ ಅಂತ ಕರೆಯಲಾಗಿದೆ. ಅವರ ಪುಸ್ತಕ ಪ್ರೇಮ ಎಷ್ಟಿತ್ತಂದರೆ ಮುಂಬೈನಲ್ಲಿ 1931, 1933ರ ಅವಧಿಯಲ್ಲಿ ಅವರು ಕಟ್ಟಿಸಿದ ರಾಜಗೃಹ ಅನ್ನೋ ಮನೆಯೇ ಒಂದು ಬೃಹತ್ ಗ್ರಂಥಾಲಯವಾಗಿತ್ತು. 1956ರಲ್ಲಿ ಅವರು ತೀರಿಕೊಳ್ಳುವ ಹೊತ್ತಿಗೆ ಆ ಮನೆಯಲ್ಲಿ ಸುಮಾರು 50,000 ಅಪರೂಪದ ಪುಸ್ತಕಗಳಿದ್ದವು. ಆ ಕಾಲಕ್ಕೆ ಜಗತ್ತಿನ ಅತಿ ದೊಡ್ಡ ಖಾಸಗಿ ಗ್ರಂಥಾಲಯಗಳಲ್ಲಿ ಅದೂ ಒಂದಾಗಿತ್ತು. ಕೇವಲ 6 ದಿನಗಳಲ್ಲಿ 8,000 ಪುಟಗಳನ್ನು ಓದಿ ಮುಗಿಸುವ ಅದ್ಭುತ ಗ್ರಹಣ ಶಕ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರಲ್ಲಿತ್ತು. ಜರ್ಮನ್ ಜಲಾಂತರ್ಗಾಮಿಯ ದಾಳಿ, ಇದು ಹಾಲಿವುಡ್ ಸಿನಿಮಾವನ್ನು ಮೀರಿಸುವ ಒಂದು ರೋಚಕ ಘಟನೆ. 1917ರ ಬೇಸಿಗೆಯ ಸಮಯ ಅದು. 1ನೇ ಜಾಗತಿಕ ಮಹಾಯುದ್ಧ ನಡೀತಿತ್ತು. ಲಂಡನ್ನಲ್ಲಿ ವ್ಯಾಸಂಗ ಮಾಡ್ತಿದ್ದ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿದ್ಯಾರ್ಥಿ ವೇತನ ಮುಗಿದಿದ್ದರಿಂದ ಭಾರತಕ್ಕೆ ವಾಪಸ್ಸಾಗಬೇಕಿತ್ತು. ಅವರು ತಾವು ಕಷ್ಟಪಟ್ಟು ಸಂಗ್ರಹಿಸಿದ್ದ ಸಾವಿರಾರು ಅಪರೂಪದ ಪುಸ್ತಕಗಳನ್ನು ಮತ್ತು ಕೊಲಂಬಿಯಾ ಯೂನಿವರ್ಸಿಟಿಯ ತಮ್ಮ ಪ್ರಬಂಧದ ಮೂಲ ಪ್ರತಿಯನ್ನು SS ಸಾಲ್ಸೆಟ್ ಅನ್ನೋ ಬ್ರಿಟಿಷ್ ಸರಕು ಸಾಗಣೆ ಹಡಗಿನಲ್ಲಿ ಕಳುಹಿಸಿದರು. ತಾವು ಬೇರೊಂದು ಹಡಗಿನಲ್ಲಿ ಅಂದರೆ SS ಕೈಸರಾಯಿ ಹಿಂದ್ ಅನ್ನುವಂಥ ಹಡಗಿನಲ್ಲಿ ಪ್ರಯಾಣ ಬೆಳೆಸಿದರು. ಜುಲೈ 20, 1917ರಂದು ಇಂಗ್ಲಿಷ್ ಕಾಲುವೆಯಲ್ಲಿ ಹೋಗ್ತಿದ್ದ SS ಸಾಲ್ಸೆಟ್ ಹಡಗಿನ ಮೇಲೆ ಜರ್ಮನಿಯ ಜಲಾಂತರ್ಗಾಮಿ ಹಡಗು ದಾಳಿ ಮಾಡಿತು.
ಕೇವಲ 45 ನಿಮಿಷಗಳಲ್ಲಿ ಆ ಹಡಗು ಮುಳುಗಿ ಹೋಯಿತು. 15 ಜನ ಸತ್ತಿದ್ದಲ್ಲದೆ ಅಂಬೇಡ್ಕರ್ ಅವರ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಪುಸ್ತಕಗಳು ಮತ್ತು ರಿಸರ್ಚ್ ಪೇಪರ್ಗಳು ಸಮುದ್ರದ ಪಾಲಾದವು. ಆದರೆ ಈ ಮನುಷ್ಯ ಸೋಲೊಪ್ಪಲಿಲ್ಲ. ಸೋಲೊಪ್ಪುವ ಜೀವ ಅಲ್ಲ ಅದು. ವಿಮೆಯ ಹಣದಿಂದ ಜೀವನ ಸಾಗಿಸಿ ಮತ್ತೆ ಹಣ ಹೊಂದಿಸಿ ಲಂಡನ್ಗೆ ಮರಳಿ ತಮ್ಮ PhD ಪೂರ್ಣಗೊಳಿಸಿದರು. ಆರ್ಥಿಕ ಕ್ರಾಂತಿ, RBI ಮತ್ತು 8 ಗಂಟೆಗಳ ದುಡಿಮೆ. ಯುವ ಜನರೇ, ಇವತ್ತು ನಾವು ಆರಾಮಾಗಿ ವೀಕೆಂಡ್ ರಜೆ ತಗೊಳ್ತೀವಿ, ದಿನಕ್ಕೆ ಕೇವಲ 8 ಗಂಟೆ ಮಾತ್ರ ಡ್ಯೂಟಿ ಮಾಡ್ತೀವಿ. ಇದಕ್ಕೆ ಕಾರಣ ಯಾರು? ಕಾರ್ಮಿಕರ ಹಕ್ಕುಗಳ ಚಾಂಪಿಯನ್ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್. ನವೆಂಬರ್ 27, 1942ರಂದು ನಡೆದ ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ನಲ್ಲಿ ಕಾರ್ಮಿಕರ ಕೆಲಸದ ಅವಧಿಯನ್ನು ದಿನಕ್ಕೆ 14 ಗಂಟೆಗಳಿಂದ 8 ಗಂಟೆಗೆ ಇಳಿಸುವ ಕ್ರಾಂತಿಕಾರಿ ಕಾನೂನನ್ನು ಜಾರಿಗೆ ತಂದರು ಡಾಕ್ಟರ್ BR ಅಂಬೇಡ್ಕರ್. ಮಹಿಳೆಯರಿಗೆ ಮೆಟರ್ನಿಟಿ ಬೆನಿಫಿಟ್, ಹೆರಿಗೆ ರಜೆ, ಕಾರ್ಮಿಕರಿಗೆ ESI ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್, ಕನಿಷ್ಠ ವೇತನ ಮತ್ತು ತುಟ್ಟಿ ಭತ್ಯೆ DA, ಈ ಎಲ್ಲ ಸೌಲಭ್ಯಗಳನ್ನು ತಂದಿದ್ದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್. ಮಹಿಳೆಯರ ಹಕ್ಕುಗಳಿಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಸಂಸತ್ತಿನಲ್ಲಿ ಹಿಂದೂ ಕೋಡ್ ಬಿಲ್ ಮಂಡಿಸಿದರು ಮತ್ತು ಅದು ಪಾಸ್ ಆಗದಿದ್ದಾಗ ತಮ್ಮ ಪ್ರತಿಷ್ಠಿತ ಕಾನೂನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಇನ್ನು ಭಾರತದ ಆರ್ಥಿಕತೆಯ ಬೆನ್ನೆಲುಬಾದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಸ್ಥಾಪನೆ ಮಾಡಿದ್ದು ಹೇಗೆ ಗೊತ್ತಾ? 1923ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದ ಪ್ರಾಬ್ಲಮ್ ಆಫ್ ರುಪೀಸ್, ರೂಪಾಯಿಯ ಸಮಸ್ಯೆ ಅನ್ನೋ DSC ಪ್ರಬಂಧದ ಆಧಾರದ ಮೇಲೆ ಹಿಲ್ಟನ್ ಯಂಗ್ ಕಮಿಷನ್ 1935ರಲ್ಲಿ RBI ಸ್ಥಾಪಿಸಿತು. ಅಷ್ಟೇ ಅಲ್ಲ ಸ್ನೇಹಿತರೆ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಣ ಹಂಚಿಕೆ ಮಾಡಲಿಕ್ಕೆ ಸಂವಿಧಾನದಲ್ಲಿ ಹಣಕಾಸು ಆಯೋಗವನ್ನು ಅಂದರೆ ಫಿನಾನ್ಸ್ ಕಮಿಷನ್ ಅನ್ನು ಸೃಷ್ಟಿಸಿದ ರೂವಾರಿ ಕೂಡ ಡಾಕ್ಟರ್ BR ಅಂಬೇಡ್ಕರ್. ಆ ಕಾಲದ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಜಾನ್ ಮೆನಾರ್ಡ್ ಕೇನ್ಸ್ ಅವರ ಚಿನ್ನದ ವಿನಿಮಯ ಮಾನದಂಡವನ್ನು ವಿರೋಧಿಸಿ ಭಾರತೀಯ ಕಾರ್ಮಿಕರ ಮತ್ತು ಬಡವರ ಹಿತ ಕಾಪಾಡಲಿಕ್ಕೆ ಹೋರಾಡಿದ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್. ನೀರು ಮತ್ತು ವಿದ್ಯುತ್, ಆಧುನಿಕ ಭಾರತದ ವಾಸ್ತುಶಿಲ್ಪಿ. ನಿಮಗೆ ಗೊತ್ತಿಲ್ಲದ ಇನ್ನೊಂದು ಅಚ್ಚರಿಯ ವಿಷಯವೆಂದರೆ ಭಾರತದ ಬೃಹತ್ ನದಿ ಕಣಿವೆ ಯೋಜನೆಗಳ ಮೂಲ ವಾಸ್ತುಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್. 1942ರಿಂದ 1946ರವರೆಗೆ ವೈಸರಾಯ್ ಕೌನ್ಸಿಲ್ನಲ್ಲಿ ಲೇಬರ್ ಮೆಂಬರ್ ಆಗಿದ್ದಾಗ ಅವರು ಕೇಂದ್ರೀಯ ಜಲಮಾರ್ಗ ಮತ್ತು ವಿದ್ಯುತ್ ಆಯೋಗವನ್ನು ಅಂದರೆ CWC ಸ್ಥಾಪಿಸಿದರು. ಅಮೆರಿಕದ ಟೆನ್ನೆಸ್ಸಿ ವ್ಯಾಲಿ ಅಥಾರಿಟಿ TVA ಮಾದರಿಯನ್ನು ಬಳಸಿ ಬಿಹಾರ ಮತ್ತು ಬಂಗಾಳದ ಕಣ್ಣೀರಿನ ನದಿಯಾಗಿದ್ದ ದಾಮೋದರ ನದಿಗೆ ಅಣೆಕಟ್ಟು ಕಟ್ಟುವ ದಾಮೋದರ ಕಣಿವೆ ಯೋಜನೆ ಅಂದರೆ DVC ರೂಪಿಸಿದರು. ಬ್ರಿಟಿಷ್ ವೈಸರಾಯ್ ಬ್ರಿಟನ್ನ ಎಂಜಿನಿಯರ್ಗಳನ್ನೇ ಬಳಸಬೇಕು ಅಂತ ಒತ್ತಾಯಿಸಿದಾಗ, ನಿಮ್ಮ ಬ್ರಿಟನ್ನಲ್ಲಿ ಇಷ್ಟು ದೊಡ್ಡ ನದಿಗಳೇ ಇಲ್ಲ, ಅದಕ್ಕೆ ಅಮೆರಿಕದ ಎಕ್ಸ್ಪರ್ಟ್ಸೇ ಬೇಕು ಅಂತ ತೀಕ್ಷ್ಣವಾಗಿ ವಾದಿಸಿ ಅಮೆರಿಕನ್ ಎಂಜಿನಿಯರ್ಗಳನ್ನು ಬಳಸಿ ಯಶಸ್ವಿಯಾದರು. ಹಿರಾಕುಡ್ ಅಣೆಕಟ್ಟು, ಸೋನ್ ನದಿ ಯೋಜನೆ ಮತ್ತು ಇವತ್ತು ನಾವು ಬಳಸ್ತಿರುವ ನ್ಯಾಷನಲ್ ಪವರ್ ಗ್ರಿಡ್ ಸಿಸ್ಟಮ್ ಅವರ ದೂರದೃಷ್ಟಿಯ ಫಲವಾಗಿದೆ. ಸೊ ಫ್ರೆಂಡ್ಸ್, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅಂದರೆ ಕೇವಲ ಒಂದು ಸಮುದಾಯದ ನಾಯಕರಲ್ಲ, ಅವರು ಆಧುನಿಕ ಭಾರತದ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಥಿಕ ವಾಸ್ತುಶಿಲ್ಪಿ. 14 ಗಂಟೆ ದುಡಿಯುತ್ತಿದ್ದ ಕಾರ್ಮಿಕರಿಗೆ 8 ಗಂಟೆಗಳನ್ನು ಬದುಕು ಕೊಟ್ಟವರು. ಮಹಿಳೆಯರ ಹಕ್ಕುಗಳಿಗಾಗಿ ಅಧಿಕಾರವನ್ನೇ ತ್ಯಜಿಸಿದವರು. ಸಮುದ್ರದಲ್ಲಿ ತಮ್ಮ ಭವಿಷ್ಯವೇ ಮುಳುಗಿ ಹೋದರೂ ಮರಳಿ ಬಂದು 50,000 ಪುಸ್ತಕಗಳ ಸಾಮ್ರಾಜ್ಯ ಕಟ್ಟಿದವರು. ವಾಟ್ಸಪ್ನಲ್ಲಿ ಹರಿದಾಡುವ 193 ದೇಶಗಳ ಧ್ವಜದಂಥ ಮಿಥ್ಯೆಗಳಿಗಿಂತ ಅವರ ನೈಜ ಸಾಧನೆಗಳು 100 ಪಟ್ಟು ದೊಡ್ಡದಾಗಿವೆ. ಅವರ ಜನ್ಮದಿನವಾದ ಏಪ್ರಿಲ್ 14 ಜಗತ್ತು ಜ್ಞಾನದ ದಿನ, ನಾಲೆಜ್ ಡೇ ಅಂತ ಆಚರಿಸುತ್ತಿದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ನೈಜ ಇತಿಹಾಸವನ್ನು ಪ್ರತಿಯೊಬ್ಬ ಭಾರತೀಯನಿಗೂ ತಲುಪಿಸಿ. ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಜ್ಞಾನವೇ ಶಕ್ತಿ, ಯಾಕಂದರೆ ಇದು ಕೇವಲ ಸುದ್ದಿ ಅಥವಾ ಸುದ್ದಿಯ ವಿಶ್ಲೇಷಣೆ ಅಲ್ಲ, ಇದೊಂದು ಚಳುವಳಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಭೀಮ್, ಜೈ ಹಿಂದ್.